ರಾಜ್ಯ ಸರ್ಕಾರದ ರೈತ ವಿರೋಧಿ ಭೂ ಸ್ವಾಧೀನ ಪ್ರಕ್ರಿಯೆ ವಿರೋಧಿಸಿ ಹಾಗೂ ಬಿಡದಿ ರೈತರ ಭೂ ಸ್ವಾಧೀನ ವಿರೋಧಿ ಹೋರಾಟ ಬೆಂಬಲಿಸಿ ಜುಲೈ 11ರಂದು ಶನಿವಾರ ರೈತ ಸಂಘಟನೆಗಳ ಸಾಮೂಹಿಕ ನಾಯಕತ್ವದಲ್ಲಿ ಬಿಡದಿ ಚಲೋ ಚಳವಳಿ ಹಮ್ಮಿಕೊಳ್ಳಲಾಗಿದೆ ಎಂದು ರೈತ ನಾಯಕ ಕೆಟಿ ಗಂಗಾಧರ್ ತಿಳಿಸಿದ್ದಾರೆ. ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಭಿವೃದ್ಧಿ ಹೆಸರಲ್ಲಿ ರಾಜ್ಯ ಸರ್ಕಾರವು ಫಲವತ್ತಾದ ಕೃಷಿ ಭೂಮಿಗಳನ್ನು ಟೌನ್ಶಿಪ್ ನಿರ್ಮಾಣಕ್ಕೆ ಭೂ ಸ್ವಾಧೀನಪಡಿಸಿಕೊಳ್ಳುವ ಪ್ರಕ್ರಿಯೆಯನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತೀವ್ರವಾಗಿ ಖಂಡಿಸುತ್ತದೆ ಎಂದರು. ರಾಜ್ಯ ರೈತ ಸಂಘ ಅಭಿವೃದ್ಧಿಯ ವಿರೋಧಿಯಲ್ಲ, ಆದರೆ ರೈತರ ಕೃಷಿ ಭೂಮಿಗಳನ್ನು ರಿಯಲ್ ಎಸ್ಟೇಟ್ನಂತಹ ವಾಮಾಚಾರದ ದಂಧೆಗೆ ಭೂ ಸ್ವಾಧೀನಪಡಿಸಿಕೊಳ್ಳುತ್ತಿರುವುದನ್ನು ಸಂಘವು ವಿರೋಧಿಸುತ್ತದೆ. ಇದೇ ನಿಟ್ಟಿನಲ್ಲಿ ಬಿಡದಿಯಲ್ಲಿನ 7,481 ಎಕರೆ ಮತ್ತು ಸರ್ಜಾಪುರ ಹೋಬಳಿಯ ಜಂಗಮನಕಟ್ಟೆಯ 1,800 ಎಕರೆ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಖಂಡಿಸುತ್ತದೆ. ಈ ಹಿನ್ನೆಲೆಯಲ್ಲಿ ಬಿಡದಿ ರೈತರ ಭೂ ಸ್ವಾಧೀನ ವಿರೋಧಿ ಹೋರಾಟವನ್ನು ಬೆಂಬಲಿಸಿ ಜುಲೈ 11ರಂದು ಬಿಡದಿ ಚಲೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ರಾಜಕೀಯ ಪಕ್ಷಗಳು ಹಳ್ಳಿಗಳಲ್ಲಿ ಭೂಮಿಯನ್ನು ಮಾರಾಟ ಮಾಡುವಂತಹ ವ್ಯವಹಾರಗಳಿಗೆ ಪ್ರೋತ್ಸಾಹ ನೀಡಬಾರದು. ಬದಲಾಗಿ ವಿದ್ಯಾವಂತ ಯುವಕರನ್ನು ಸ್ವಾವಲಂಬಿಗಳನ್ನಾಗಿ ಮಾಡಲು ಮತ್ತು ಕೃಷಿಯನ್ನು ಲಾಭದಾಯಕವನ್ನಾಗಿಸಲು ಗಮನ ನೀಡಬೇಕು. ಹಾಗೆಯೇ ಟೌನ್ಶಿಪ್ಗಳ ನಿರ್ಮಾಣದಿಂದ ಆ ಭಾಗದ ಜನರ ಬದುಕು ನಾಶವಾಗುವ ಸಾಧ್ಯತೆ ಇದ್ದು, ಇದನ್ನು ತಪ್ಪಿಸಬೇಕು. ಕಾಂಕ್ರೀಟ್ ಟೌನ್ಶಿಪ್ಗಳನ್ನು ನಿರ್ಮಿಸುವ ಬದಲು ಎಲ್ಲಾ ಜಿಲ್ಲೆಗಳಲ್ಲಿ ಅಭಿವೃದ್ಧಿಯನ್ನು ವಿಕೇಂದ್ರೀಕರಿಸಿ ಅದನ್ನು ಮುಂದುವರೆಸಬೇಕೆಂದು ಅವರು ಒತ್ತಾಯಿಸಿದರು. ರಾಜ್ಯದಲ್ಲಿ ರೈತರ ಜಮೀನು, ನೀರಿನ ಹಕ್ಕು ಹಾಗೂ ಕೃಷಿಗೆ ಸಂಬಂಧಿಸಿದ ವಿವಿಧ ಸಮಸ್ಯೆಗಳ ವಿರುದ್ಧ ಧ್ವನಿ ಎತ್ತುವ ಉದ್ದೇಶದಿಂದ ಈ ಪ್ರತಿಭಟನೆ ಆಯೋಜಿಸಲಾಗಿದೆ. ಪ್ರತಿಭಟನೆಯಲ್ಲಿ ರಾಜ್ಯದ ಎಲ್ಲಾ ಜಿಲ್ಲೆಗಳ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ರೈತ ನಾಯಕ ಕೆಟಿ ಗಂಗಾಧರ್ ಮನವಿ ಮಾಡಿದ್ದಾರೆ. ಒಂದು ಸಣ್ಣ ಬ್ರೇಕ್ ನಂತರ ಕೆಟಿ ಗಂಗಾಧರ್ ಏನ್ ಹೇಳಿದ್ರು ಕೇಳೋಣ ಬನ್ನಿ. ಇವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನನ್ನ ಫೋಟೋನ ಎಡಿಟ್ ಮಾಡಿ ಶೇರ್ ಮಾಡಿದ್ದಾರೆ. ಮಹಿಳೆಯ ಗೌರವಕ್ಕೆ ಧಕ್ಕೆ ತರುವಂತೆ ಫೋಟೋ ಎಡಿಟ್ ಮಾಡಿ ಶೇರ್ ಮಾಡೋದು ಗಂಭೀರ ಸ್ವರೂಪದ ಅಪರಾಧ. ನಿನ್ನ ಮೇಲಿನ ಆರೋಪಕ್ಕೆ ಕಠಿಣ ಕ್ರಮ ಜರುಗಿಸಲಾಗ್ತದೆ. ಪ್ರಕರಣ ದಾಖಲಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತೀವಿ. ನ್ಯಾಯಾಲಯದ ವಿಚಾರಣೆಯಲ್ಲಿ ತಪ್ಪು ಸಾಬೀತಾದರೆ ಆರೋಪಿಗೆ ದೀರ್ಘಾವಧಿ ಜೈಲು ಶಿಕ್ಷೆ ಮತ್ತು ಭಾರೀ ದಂಡ ವಿಧಿಸಲಾಗುತ್ತದೆ. ಶಿವಮೊಗ್ಗ ನಗರದ ಸಾಗರ ರಸ್ತೆಯ ಗಾಡಿಕೊಪ್ಪದಲ್ಲಿರುವ ನಂಜಪ್ಪ ಲೈಫ್ಕೇರ್ನಲ್ಲಿ ಜೂನ್ 15, 2026ರಿಂದ ಜುಲೈ 18, 2026ರವರೆಗೆ ಬಿನೈನ್ ಪ್ರಾಸ್ಟಾಟಿಕ್ ಹೈಪರ್ಪ್ಲಾಸಿಯಾ ಉಚಿತ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 10:30ರಿಂದ ಸಂಜೆ 3:30ರವರೆಗೆ ಈ ಶಿಬಿರ ನಡೆಯಲಿದೆ. 60 ವರ್ಷ ಮೇಲ್ಪಟ್ಟ ಹಿರಿಯರಲ್ಲಿ ಹೆಚ್ಚಾಗಿ ಕಂಡುಬರುವ ಪ್ರಾಸ್ಟೇಟ್ ಗ್ರಂಥಿ ಹಿಗ್ಗುವಿಕೆ ಸಮಸ್ಯೆಗೆ ಪ್ರಖ್ಯಾತ ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ ಡಾಕ್ಟರ್ ನಿಶಿತಾ ಎಸ್ಎಚ್ ಅವರು ಈ ಶಿಬಿರದಲ್ಲಿ ಉಚಿತ ಸಮಾಲೋಚನೆಯನ್ನು ನಡೆಸಲಿದ್ದಾರೆ. ಪದೇ ಪದೇ ಮೂತ್ರ ವಿಸರ್ಜನೆ, ಮೂತ್ರದ ವೇಳೆ ಉರಿ, ಮೂತ್ರದಲ್ಲಿ ರಕ್ತ ಹಾಗೂ ಕೆಳಹೊಟ್ಟ ನೋವಿನಂತಹ ಲಕ್ಷಣಗಳಿರುವವರು ಈ ಶಿಬಿರದ ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ಗಾಗಿ ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 8050616525. ನೀರು ಬಂದು ಹಳೆ ಕೊಳಚೆನೆಲ್ಲ ತಗೊಂಡೋಗ್ತಾ ಇದೆ. ಅದೊಂದು ಸಂತೋಷ ಸುದ್ದಿ, ನೋಡಲಿಕ್ಕೆ ಚೆನ್ನಾಗಿ ಕಾಣುತ್ತೆ ಬ್ರಿಡ್ಜ್ ಮೇಲಿಂದ. ಮುಖ್ಯವಾಗಿ ಇವತ್ತಿನ ಈ ಪತ್ರಿಕಾಗೋಷ್ಠಿಯನ್ನು ತಮ್ಮನ್ನ ಕರೆದ ಬಹಳ ಮುಖ್ಯವಾದ ವಿಷಯ, ರಾಜ್ಯದಲ್ಲಿ ಅಭಿವೃದ್ಧಿಗಾಗಿ ಮತ್ತೆ ಟೌನ್ಶಿಪ್ಗಳ ನಿರ್ಮಾಣಕ್ಕೆ ಹಾಗೆಯೇ ಕೈಗಾರಿಕಾಭಿವೃದ್ಧಿಗೆ ರಾಜ್ಯದ ಕೃಷಿ ಭೂಮಿಗಳನ್ನು, ಫಲವತ್ತಾದ ಭೂಮಿಗಳನ್ನು ಅಭಿವೃದ್ಧಿಗಾಗಿ ಸ್ವಾಧೀನಪಡಿಸ್ಕೊಳ್ತಕ್ಕಂಥ ಕ್ರಿಯೆ ರಾಜ್ಯದಲ್ಲಿ ಹಲವಾರು ಕಡೆ ನಡೀತಾ ಇದೆ. ಅದು ಮೊದಲು ಚನ್ನರಾಯಪಟ್ಟಣದಲ್ಲಿ ಆಗ್ತಾ ಇತ್ತು, ಅದನ್ನ ವಾಪಸ್ ತೆಗೆದ್ರು. ಇದಾದ್ಮೇಲೆ ಬಿಡದಿಯಲ್ಲಿ ಟೌನ್ಶಿಪ್ಗಾಗಿ 7,441 ಎಕರೆ 7,481 ಎಕರೆ ಜಮೀನನ್ನ ಟೌನ್ಶಿಪ್ಗಾಗಿ ಸ್ವಾಧೀನಕ್ಕೆ ಕ್ರಮ ಕೈಗೊಂಡಿದ್ದಾರೆ. ಅದೇ ರೀತಿ ಆನೇಕಲ್ ತಾಲೂಕಲ್ಲಿ ಸರ್ಜಾಪುರ ಹೋಬಳಿ, ಆನೇಕಲ್ ತಾಲೂಕಿನ
ಸರ್ಜಾಪುರ ಹೋಬಳಿ ಜಂಗಮನಕುಂಟೆ 1800 ಎಕರೆ ಜಮೀನನ್ನ ಸ್ವಾಧೀನಪಡಿಸ್ಕೊತಾ ಇದ್ದಾರೆ. ಅದು ಶಿಡ್ಲಘಟ್ಟ ತಾಲೂಕು. ಅದರಲ್ಲಿ 13 ಹಳ್ಳಿಗಳನ್ನ ಅಲ್ಲಿಂದ ಒಕ್ಕಲೆಬ್ಬಿಸ್ತಾ ಇದ್ದಾರೆ. 13 ವಿಲೇಜಸ್. ಇಟ್ ಬಿಲಾಂಗ್ಸ್ 1800 acres. ಹಾಗೆಯೇ ಈಗ ಇಡೀ ರಾಜ್ಯದಲ್ಲಿ ಈ ಕೃಷಿ ಸಂಬಂಧಿತವಾದ ಭೂಮಿಯ ಹೋರಾಟಕ್ಕೆ ರೈತರು ಕೊಡೋದಿಲ್ಲ, ನಮ್ಮ ಬದುಕು ಹಾಳಾಗ್ತಿದೆ ಅಂತೇಳಿ ಚಳುವಳಿಯನ್ನ ನಿರತರಾಗಿದ್ದಾರೆ. ಇದನ್ನ ನಾವು ಸಾಮೂಹಿಕ ರೈತ ಸಂಘಟನೆಯಿಂದ ನಾಳೆ 11ನೇ ತಾರೀಕು, ಕಮಿಂಗ್ 11ನೇ ತಾರೀಕು ಇಡೀ ರಾಜ್ಯದಿಂದ ಬಿಡದಿ ಭೂ ಹೋರಾಟಕ್ಕೆ ಬೆಂಬಲಿಸಿ ನಾವು ಅಲ್ಲಿಗೆ ಬಿಡದಿಗೆ ಹೋಗ್ತಾ ಇದ್ದೇವೆ. ಇಡೀ ರಾಜ್ಯದಿಂದ ಬಿಡದಿಯ ಭೂಮಿ ವಿರೋಧಿ ಹೋರಾಟಕ್ಕೆ, ಭೂಮಿ ಆಕ್ವಿಸಿಷನ್ ವಿರೋಧಿ ಹೋರಾಟಕ್ಕೆ ಬೆಂಬಲಿಸಿ, ಏಕೆಂದ್ರೆ ಅಲ್ಲಿ ಎರಡಿದೆ, ಅದಕ್ಕೆ ಬೆಂಬಲಿಸಿ ನಾವು 11ನೇ ತಾರೀಕು ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ರೈಲಾಗಬಹುದು, ವಾಹನಗಳಲ್ಲಿ ಅಲ್ಲಿಗೆ ಬಂದು ಅವರಿಗೆ ಬೆಂಬಲ ಕೊಡ್ತಕ್ಕಂಥ ಕ್ರಿಯೆಯನ್ನ ಮಾಡ್ತಾ ಇದ್ದೀವಿ. ಹಾಗೆಯೇ ನಮ್ಮ ಶಿವಮೊಗ್ಗ ನಿಮ್ಗೆಲ್ಲರಿಗೂ ಗೊತ್ತಿದ್ದ ಹಾಗೆ ನವಲಗುಂದ ಜುಲೈ 21 ರೈತ ಬಂಡಾಯ ದಿನ ಅಂತ ಇಡೀ ರಾಜ್ಯದಲ್ಲಿ ನಾವು ಆಚರಿಸ್ತಾ ಇದ್ದೀವಿ. ಜುಲೈ 21 ಆಫ್ ದಿಸ್ ಮಂತ್. ಆ 21ನ್ನ ಭೂ ಸ್ವಾಧೀನ ವಿರೋಧಿ ಹೋರಾಟ ಅಂತ ಹೇಳಿ ಇಡೀ ರಾಜ್ಯದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ನಮ್ಮ ಆಕ್ರೋಶವನ್ನ ಸರ್ಕಾರಕ್ಕೆ ಮುಟ್ಟಿಸ್ತಕ್ಕಂಥ ಹೋರಾಟದ ದಿನವನ್ನಾಗಿ ಜುಲೈ 21ನ್ನ ನಾವು ಆಚರಿಸುತ್ತಿದ್ದೇವೆ. ಬಹಳ ಮುಖ್ಯವಾದ್ದು ಜುಲೈ 21, ಯಾಕೆಂದ್ರೆ ನವಲಗುಂದ ಇಡೀ ಭಾರತಕ್ಕೆ, ಕರ್ನಾಟಕಕ್ಕೆ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ರೈತ ಸಂಘಟನೆಯನ್ನ ಹುಟ್ಟಾಕಿದ ಹೋರ ಬಂಡಾಯ ರೈತ, ಅದು ಚಳವಳಿ 80ರ ಚಳವಳಿ, ಜುಲೈ 80.